ಸ್ನೇಹಿತರೆ, ನಿಮ್ಮ ಹತ್ರ ಇರೋ YT ಸ್ಟುಡಿಯೋ ಆ್ಯಪನ್ನು ಬಳಸ್ಕೊಂಡು ನಿಮ್ಮ ಆಡಿಯನ್ಸ್ ಯಾವ ಟಾಪಿಕ್ ಮೇಲೆ ಎಂಥ ವೀಡಿಯೋಸನ್ನು ನೋಡ್ತಾರೆ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು. ಸೊ ಅನಾಲಿಟಿಕ್ಸ್ನಲ್ಲಿ ಬನ್ನಿ. ಅನಾಲಿಟಿಕ್ಸ್ನಲ್ಲಿ ತುಂಬ ವಿಷಯಗಳನ್ನು ಇಲ್ಲಿ ಹೇಳಿಕೊಳ್ಳಾಗುತ್ತೆ. ಅದರಲ್ಲಿ ಆಡಿಯನ್ಸ್ ಅಂತ ಇದೆ ನೋಡಿ. ಈ ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಿ. ಈ ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ರಿಟರ್ನಿಂಗ್ ವ್ಯೂವರ್ಸ್ ಯಾರು, ರಿಟರ್ನಿಂಗ್ ವ್ಯೂವರ್ಸ್ ಮತ್ತು ನ್ಯೂ ವ್ಯೂವರ್ಸ್ ಏನು ಅಂತ ಅನ್ನೋದು ಗ್ರಾಫ್ ತೋರಿಸುತ್ತೆ. ಅದಾದಮೇಲೆ ವೆನ್ ಯುವರ್ ವ್ಯೂವರ್ಸ್ ಆರ್ ಆನ್ ಯೂಟ್ಯೂಬ್ ಅಂದರೆ ಯಾವಾಗ ವ್ಯೂವರ್ಸ್ ನಿಮ್ಮ ವೀಡಿಯೋನ ನೋಡ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ ನಿಮ್ಮ ವೀಡಿಯೋ ನೋಡೋದಕ್ಕೆ ಅನ್ನೋದು ಇಲ್ಲಿ ಕೆಳಗಡೆ ತೋರಿಸುತ್ತೆ ಇಲ್ಲಿ ಇದು. ಸೊ ಅದಾದಮೇಲೆ ಡಿವೈಸ್ ಟೈಪ್, ಯಾವ ಡಿವೈಸಲ್ಲಿ ನಿಮ್ಮ ವೀಡಿಯೋನ ನೋಡಲಾಗ್ತಿದೆ ಅಂದರೆ ಮೊಬೈಲಲ್ಲಿ ಅವ್ರ ಕಂಪ್ಯೂಟರ್, ಟಿವಿ, ಟ್ಯಾಬ್ಲೆಟ್ ಈ ರೀತಿ ಇಲ್ಲಿ ತೋರಿಸುತ್ತೆ. ಅದಾದಮೇಲೆ ಎಷ್ಟು ಏಜ್ನವರು ನಿಮ್ಮ ವೀಡಿಯೋನ ನೋಡ್ತಾರೆ ಅನ್ನೋದು ಇಲ್ಲಿ ತೋರಿಸುತ್ತೆ, ಇಲ್ಲಿ ನೋಡ್ಬೋದು. ಅದಾದಮೇಲೆ ಜೆಂಡರ್, ಸೊ ಅದು ಕೂಡ ಇಲ್ಲಿ ತೋರಿಸುತ್ತೆ, ಮೇಲೋ ಫಿಮೇಲೋ ಅನ್ನೋದು ಇಲ್ಲಿ ತೋರಿಸುತ್ತೆ. ಸೊ ಅದಾದಮೇಲೆ ಜಿಯೋಗ್ರಫಿ ಅಂದರೆ ಎಲ್ಲಿ ವೀಡಿಯೋ ನೋಡಲಾಗ್ತಿದೆ ಅನ್ನೋದು ತೋರಿಸುತ್ತೆ. ಇಂಡಿಯಾ, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಇಲ್ಲಿ ತೋರಿಸುತ್ತೆ. ಆಮೇಲೆ ಸಬ್ ಟೈಟಲ್ಸ್, ಲ್ಯಾಂಗ್ವೇಜಸ್ನಲ್ಲಿ ಏನು ತೋರಿಸುತ್ತೆ, ಕನ್ನಡದಲ್ಲಿ ಎಷ್ಟು ಸಬ್ ಟೈಟಲ್ ಕನ್ನಡ, ಆಮೇಲೆ ಬೇರೆ ಲ್ಯಾಂಗ್ವೇಜಸ್ ಅದೆಲ್ಲ ತೋರಿಸುತ್ತೆ. ಆಮೇಲೆ ವಾಚ್ ಟೈಮ್ ಫ್ರಾಮ್ ಸಬ್ಸ್ಕ್ರೈಬರ್ಸ್, ಯಾವುದರಿಂದ ಸಬ್ಸ್ಕ್ರೈಬರ್ಸ್ ಬಂತು ಅಂದರೆ ನಾಟ್ ಸಬ್ಸ್ಕ್ರೈಬರ್ಡ್ 66.5%ನಿಂದ ಸಬ್ಸ್ಕ್ರೈಬರ್ಸ್ ಆಗಲಾರ್ದಂಥ ಅವರು ನನ್ನ ಮೇಲೆ ಚಾನಲ್ ಮೇಲೆ ಬಂದು ವಾಚ್ ಟೈಮ್ ಇನ್ಕ್ರೀಸ್ ಮಾಡ್ತಿದ್ದಾರೆ. ಸಬ್ಸ್ಕ್ರೈಬರ್ಸ್ ಅಷ್ಟು ಜಾಸ್ತಿ ನೋಡಲ್ಲ, ಸೊ ಇದು ಇಲ್ಲಿ ತೋರಿಸುತ್ತೆ. ಆ್ಯಂಡ್ ವಾಟ್ ಯುವರ್ ಆಡಿಯನ್ಸ್ ವಾಚಸ್, ನಿಮ್ಮ ಆಡಿಯನ್ಸ್ ನಿಮ್ಮ ವೀಡಿಯೋ ಬಿಟ್ಟು ಬೇರೆ ವೀಡಿಯೋ ಎಂಥ ವೀಡಿಯೋ ನೋಡ್ತಾರೆ ಅನ್ನೋದು ಕೂಡ ಇಲ್ಲಿ ತೋರಿಸುತ್ತೆ. ಇದರ ಪ್ರಕಾರ ನೀವು ಇದನ್ನು ನೋಡಿಕೊಂಡು ಇದೇ ರೀತಿಯ ವೀಡಿಯೋ ನೀವು ಕ್ರಿಯೇಟ್ ಮಾಡಿದರೆ ವ್ಯೂವರ್ಸ್ ಜಾಸ್ತಿ ವೀಡಿಯೋ ನೋಡ್ತಾರೆ, ವಾಚ್ ಅವರು ಕೂಡ ಇನ್ಕ್ರೀಸ್ ಆಗುತ್ತೆ. ಅದಾದಮೇಲೆ ನಿಮ್ಮ ವ್ಯೂವರ್ಸ್ ಯಾರ್ಯಾರು ಚಾನಲ್ ನೋಡ್ತಾರೆ ಅನ್ನೋದು ಕೂಡ ಇಲ್ಲಿ ತೋರಿಸುತ್ತೆ. ಚಾನಲ್ ದ್ಯಾಟ್ ಯುವರ್ ಆಡಿಯನ್ಸ್ ವಾಚಸ್ ಅಂತ. ಸೊ ಇಲ್ಲಿ ಅವು ಚಾನಲ್ ಇದೆಲ್ಲ ತೋರಿಸುತ್ತೆ, ಎಷ್ಟು ಚಾನಲ್ 10+ ಇಲ್ಲಿ ಕ್ಲಿಕ್ ಮಾಡಿದರೆ ಇನ್ನೂ ಜಾಸ್ತಿ ಇಲ್ಲಿ ತೋರಿಸುತ್ತೆ ನಿಮಗೆ ಯಾರ್ಯಾರು ಇಂತಿಂಥ ವೀಡಿಯೋಸ್ನ ನೋಡ್ತಾರೆ, ಯಾರ್ಯಾರು ಚಾನಲ್ ಮೇಲೆ ಹೋಗಿ ನಿಮ್ಮ ಥರ ಹಾಕಿರೋ ವೀಡಿಯೋನ ನೋಡ್ತಾರೆ ಅನ್ನೋದಕ್ಕೆ ಇಲ್ಲಿ ತೋರಿಸುತ್ತೆ. ಸೊ ಡೇಟಾ ನೋಡಿಕೊಂಡು ಇಲ್ಲಿ ವೀಡಿಯೋ ಎಂಥ ವೀಡಿಯೋ ನೋಡ್ತಾರೆ ಅದು ಕೂಡ ಇಲ್ಲಿ ಕಾಣುತ್ತೆ. ಸೊ ಇದ್ರ ಪ್ರಕಾರ ಈ ರೀತಿ ವೀಡಿಯೋಸು ನೀವು ಕೂಡ ಮಾಡಲಿಕ್ಕೆ ಟ್ರೈ ಮಾಡಬೇಕು. ನಿಮ್ಮಲ್ಲಿ ಬೇರೆ ರೀತಿಯಲ್ಲಿ ತೋರಿಸುತ್ತೆ, ಅದನ್ನು ನೋಡಿಕೊಂಡು ಅದರ ಪ್ರಕಾರ ನೀವು ಕೂಡ ವೀಡಿಯೋ ಮಾಡಿದರೆ ವೀಡಿಯೋ ವೈರಲ್ ಆಗೋ ಚಾನ್ಸ್ ಇರುತ್ತೆ. ಸೊ ಈ ರೀತಿ ಅನಾಲಿಟಿಕ್ಸ್ ಚೆಕ್ ಮಾಡಿ ಸ್ನೇಹಿತರೆ.